ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಹಾಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ, ನಿಮ್ಮನ್ನು ಬಿಟ್ಟು ಏನು ಮಾಡಲಾರದು. ಹಾಗೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ದೇವರು ಎಲ್ಲ ರೀತಿಯಲ್ಲಿಯೂ ದೇವರು ಹೇರಳವಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 31ನೇ ಅಧ್ಯಾಯ 38ರಿಂದ. ಯೋಬನು 31ನೇ ಅಧ್ಯಾಯ 38ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ಎಲ್ಲ ನಾವು ತಿಳ್ಕೊಂಡಿದ್ದೇವೆ. ನಾವು ಇಡುವ ಹೆಜ್ಜೆಯನ್ನು ಕೂಡ ದೇವರು ಗಮನಿಸ್ತಾರೆ. ಯೋಬ ತನ್ನ ಹೆಜ್ಜೆಯನ್ನು ಕೂಡ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದಂತ ಅದರ ಬಗ್ಗೆ ನಾವು ನಿನ್ನೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಇವತ್ತು 38ನೇ ವಚನ, ನನ್ನ ಭೂಮಿಯು ನನ್ನ ಮೇಲೆ ಕೂಗಿಕೊಂಡರೆ ಅದರ ನೇಗಿಲ ಗೆರೆಗಳೆಲ್ಲ ಅತ್ತರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನ್ನ ಭೂಮಿಯು ನನ್ನ ಮೇಲೆ ಕೂಗಿಕೊಂಡರೆ ಅದರ ನೇಗಿಲ ಗೆರೆಗಳೆಲ್ಲ ಅತ್ತರೆ. ನಾನು ಹಣ ಕೊಡದೆ ಅದರ ಸಾರವನ್ನು ಅನುಭವಿಸಿ ಅದರ ದನಿಗಳ ಪ್ರಾಣ ಹೋದದಕ್ಕೆ ಕಾರಣನಾಗಿದ್ದರೆ, ಗೋಧಿಗೆ ಬದಲಾಗಿ ಮುಳ್ಳುಗಳು, ಜವೆಗೋಧಿಗೆ ಪ್ರತಿಯಾಗಿ ಕೆಟ್ಟ ಕಳೆಗಳು ಬೆಳೆಯಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಈ 3 ವಚನ 38, 39, 40 ವಚನದ ಅರ್ಥ ಏನಂದ್ರೆ, ನನ್ನ ಭೂಮಿಯು ನನ್ನ ಮೇಲೆ ಕೂಗಿಕೊಂಡರೆ ಅದರ ನೇಗಿಲ ಗೆರೆಗಳೆಲ್ಲ ಹತ್ತರೆ ಅಂದರೆ, ಒಂದು ವೇಳೆ ದೇವರು ನಮಗೆ ವಾಸಕ್ಕಾಗಿ ಕೊಟ್ಟ ಭೂಮಿಯಲ್ಲಿ ಸರಿಯಾಗಿ ಬೆಳೆ ಬೆಳೆಯದ ಹೋದರೆ, ಅಥವಾ ಭೂಮಿಯಲ್ಲಿ ನಾನಾ ರೀತಿಯಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿದರೆ, ಆ ಭೂಮಿಯೇ ನನಗೆ ಫಲ ಕೊಡುವುದು ಬೇಡ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಆದಿಕಾಂಡದಲ್ಲಿ ನಾವು ಇದನ್ನು ನೋಡುವಾಗ 3ನೇ ಅಧ್ಯಾಯದಲ್ಲಿ ದೇವರು 2ನೇ ಅಧ್ಯಾಯದಲ್ಲಿ ದೇವರು ಆದಾಮನನ್ನು ಹವ್ವಳನ್ನು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಬಿಟ್ಟು ಅಲ್ಲಿ ಅವರಿಗೊಂದು ಮಾತನ್ನು ಹೇಳಿದ್ರು, ನೀನು ಭೂಮಿಯನ್ನು ಕಾಯಿ ಕೃಷಿ ಮಾಡು ಅಂತೇಳಿ. ಭೂಮಿಯನ್ನು ಕಾಯಿ ಅಂತೇಳಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ. ಹಾಗೆ ಇವತ್ತು ದೇವರು ನಮಗೆ ಮನುಷ್ಯರಿಗೋಸ್ಕರ ಭೂಮಿಯನ್ನ, ಅಲ್ಲಿ ನೀರು, ಪ್ರತಿಯೊಂದು ಸೌಕರ್ಯವನ್ನ, ಇವತ್ತು ಏನೇನು ಸೌಕರ್ಯ ಇದೆ ಎಲ್ಲವನ್ನ ದೇವರು ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಹಾಗಿರುವಾಗ ನಾವು ಭೂಮಿಯಲ್ಲಿ ಏನಾದರೂ ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಖಂಡಿತವಾಗಿ ಇವತ್ತು ಭೂಲೋಕಕ್ಕೆ ಬಂದಿರುವ ಶಾಪ ಇದುವೇ. ನೋಡಿ, ಉದಾಹರಣೆಗೆ ಮಳೆಗಳು ಸರಿ ಇಲ್ಲ, ಬೆಳೆಗಳು, ಹುಳ ಹುಪ್ಪಟೆಗಳು, ಪ್ರಾಣಿ ಪಕ್ಷಿಗಳದ್ದು ತೊಂದರೆಗಳು, ನಾನಾ ರೀತಿಯ ಕಾಯಿಲೆಗಳು, ಆಳಿ ಕಳ್ಳುಗಳು, ಎಲ್ಲೆಲ್ಲಿ ಒಂದೊಂದು ಥರದ ನೀರುಗಳು. ನೋಡಿ, ಉದಾಹರಣೆಗೆ ಮೊದಲು ನಾವೆಲ್ಲ ಚಿಕ್ಕದಾಗಿರುವಾಗ ಬರೀ ಬೇಕಾದಷ್ಟು ದನಗಳನ್ನು ಸಾಕ್ತಾ ಇದ್ರು. ಅದಕ್ಕೆ ಸೊಪ್ಪನ್ನು ತಂದು ಹಾಕ್ತಾ ಇದ್ರು. ಸಗಿಣಿ, ಸೊಪ್ಪು, ಗಂಜಲ ಎಲ್ಲ ಮಿಶ್ರ ಮಾಡಿ ಭೂಮಿಗೆ ಏನು ಮಾಡ್ತಿದ್ರು, ಗೊಬ್ಬರವನ್ನಾಗಿ ಹಾಕ್ತಾ ಇದ್ರು. ಒಳ್ಳೆ ಬೆಳೆ ಬೆಳೀತಾ ಇದ್ರು. ಬಹಳ ಒಂದು ಆರೋಗ್ಯವೂ ಇತ್ತು. ಬರ್ತಾ ಬರ್ತಾ ರಾಸಾಯನಿಕ ಗೊಬ್ಬರವು ಸಹ ಪ್ರಾರಂಭವಾಯಿತು. ಅದರಲ್ಲಿ ಬರೀ ವಿಷ ಹಾಗೆ ಹಾಕಿ ಬೆಳೆದು 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 ಬೆಳೆ ಬೆಳೀತದೆ ಅಂತೇಳಿ ಬೆಳೆದು ಎಲ್ಲವನ್ನ ಹಾಕಿ ದನ ಕರುಗಳನ್ನು ಸಾಕಕ್ಕೆ ಕಷ್ಟ ಆಗ್ತದೆ, ಅದನ್ನು ಮೇಯ್ಸೋಕ್ಕೆ ಕಷ್ಟ ಆಗ್ತದೆ. ಇದು ಸುಲಭದಲ್ಲಿ ನಮಗೆ ಬೆಳೆ ಬರ್ತದೆ ಅಂತೇಳಿ ದುಡ್ಡು ಕೊಟ್ಟು ತಂದು ಹಾಕಿದಲ್ಲಿ ಹಾಕಿ ಭೂಮಿಯ ಮಣ್ಣು ಎಲ್ಲ ಹಾಳಾಗಿ ಹೋಯಿತು. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡುವಾಗ ಅನೇಕ ಕಡೆಗೆ ಬಹಳಷ್ಟು ಭೂಮಿಯಲ್ಲಿ ಬೆಳೆ ಬೆಳೆಯುವುದೇ ಇಲ್ಲ. ಜಾಳಿ ಗಿಡಗಳು ಬೆಳೆಯುತ್ತಾ ಇವೆ. ಅದನ್ನು ಬಿಟ್ಟು ಇವತ್ತು ಅನೇಕರು ಹಳ್ಳಿಯಲ್ಲಿ ಕೆಲಸ ಮಾಡೋರು, ರೈತರು, ಅವರು ಇವರು ಏನು ಮಾಡಿದ್ದಾರೆ, ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಸೇರಿ ಬಿಲ್ಡಿಂಗ್ ಕೆಲಸಗಳಿಗೆ, ನಾನಾ ಥರದ ಕೆಲಸಗಳಿಗೆ ಹಳ್ಳಿ ಭೂಮಿಯನ್ನು ಬಿಟ್ಟು ಪಟ್ಟಣಗಳಿಗೆ ಸೇರುತ್ತಲೇ ಇದ್ದಾರೆ. ಕಾರಣ, ದೇವರು ಕೊಟ್ಟಂಥ ಭೂಮಿಯನ್ನು ಬರೀ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಸ್ಪ್ರೇ ಮಾಡಿ 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 ತೀರ ಕೆಟ್ಟು ಹೋಯಿತು ಭೂಮಿ. ಅದಕ್ಕೆ ಅಲ್ಲಿ ಯೋಬ ಹೇಳ್ದ, ಆ ನೇಗಿಲ ಗೆರೆಗಳೆಲ್ಲ, ನನ್ನ ಭೂಮಿಯು ನನ್ನ ಮೇಲೆ ಕೂಗಿಕೊಂಡರೆ ಅದರ ನೇಗಿಲ ಗೆರೆಗಳೆಲ್ಲ ಹತ್ತಾರೆ ಅಂತೇಳಿ. ಇವತ್ತೇನು ಮಾಡ್ತಾ ಇದ್ದಾರೆ,
ಕಡೆಗೆ ಬರೀ ಭೂಮಿ ಭೂಮಿ, ಅದು ಸೌಳು ಹೂಳಿ ಹೋಗುವಂಥದ್ದು, ಮಣ್ಣು ತೀರಾ ಕೆಟ್ಟು ಹೋಗಿದೆ. ಅದ್ರ ಜೊತೆಲೆ ಸ್ಪ್ರೇ ಮಾಡುವಂಥದ್ದು, ಅದರ ಜೊತೆಲೆ ಬೆಳೆದ ಬೆಳೆಗೂ ಕೂಡ ನಾನಾ ರೀತಿ ಇವತ್ತು ಏನು ಮಾಡ್ತಾರೆ, ಮಳೆಗಾಲದಲ್ಲಿ ಯಾವ ರೀತಿ ಭೂಮಿಗೆ ನೀರು ಬೀಳ್ತದೋ ಅದೇ ಪ್ರಕಾರ ಇವತ್ತು ಬರೀ ಸ್ಪ್ರೇ ಮಾಡ್ತಾರೆ, ವಿಷಕಾರಿ ಔಷಧಿಯನ್ನು ಮದ್ದು ಹೊಡಿತಾರೆ. ಅದನ್ನೇ ಇವತ್ತು ಮನುಷ್ಯ ತಿಂದು ನಾನಾ ಥರದ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಸಣ್ಣ ಮಕ್ಕಳಿಗೆ ಕೂಡ ಇವತ್ತು ಹಾರ್ಟ್ ಅಟ್ಯಾಕು, ಜಾಂಡೀಸು, ಮಲೇರಿಯಾ, ಡೆಂಗ್ಯೂ, ನಾನಾ ಥರದ ಕಾಯಿಲೆಗಳು ಇವತ್ತು ಬಂದಿರೋದು ಇದುವೇ. ಮೊದಲೆಲ್ಲ ಒಂದು ತೆಂಗಿನಕಾಯಿಯನ್ನು ಸಾರು ಮಾಡಿದರೆ, ಖಂಡಿತ ನಾವೆಲ್ಲ ಚಿಕ್ಕದಾಗಿರುವಾಗ ತೆಂಗಿನಕಾಯಿ ಹಾಕಿ ಸಾರು ಮಾಡಿದರೆ ಬಹಳ ಘಮ 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 ಅಂತ ಬರ್ತಾ ಇತ್ತು. ಇವತ್ತು ಆ ತೆಂಗಿನಕಾಯಿಲಿ ಒಂದು ರುಚಿಯೇ ಇಲ್ಲ, ಒಂದು ಸತ್ವ ಕೂಡ ಇಲ್ಲ. ಎಳ್ನೀರು ಬರೀ ನೀರಿಗಿಂತಲೂ ಕಡೆಯಾಗಿ ಹೋಗಿದೆ. ಕಾರಣ ಅದಕ್ಕೂ ಗೊಬ್ಬರ, ಅದರ ಬೇರಿಗೂ ಇಂಜೆಕ್ಷನ್, ಪ್ರತಿ ಒಂದು ಬೆಳೆಯೂ ಇದೇ ರೀತಿಯಾಗಿದೆ. ಮೊದಲು ಹಾಲು ಎಷ್ಟು ಒಂದು ರುಚಿ ಇರ್ತಿತ್ತು, ಆದರೆ ಇವತ್ತು ಆಹಾರ ಅದಕ್ಕೂ ಕೂಡ ಏನಾಗಿದೆ, ಎಲ್ಲ ಕೆಮಿಕಲ್ ಆಹಾರ ಮಾಡಿ ಅದಕ್ಕೂ ಇಂಜೆಕ್ಷನು, ಆ ಇಂಜೆಕ್ಷನಿಂದಲೇ ಹಾಲು, ಇಂಜೆಕ್ಷನಿಂದಲೇ ಕರಗಳು, ಅದು ತಿನ್ನೋ ಆಹಾರಗಳು ಕೂಡ ಪ್ರತಿಯೊಂದು ಕೆಮಿಕಲ್, ವಿಷಕಾರಿ ಔಷಧಿ. ಅದೇ ರೀತಿ ಕುಡಿಯುವ ನೀರು, ಫಿಲ್ಟರ್ ನೀರು, ಬೋರ್ವೆಲ್ ನೀರು ಅಂತೇಳಿ ಅದು ರೀತಿಯ ಪೈಪಲ್ಲಿ ಬರುವಂಥದ್ದು. ಆಮೇಲೆ ಪ್ರತಿಯೊಂದು ಮೊದಲು ಅಕ್ಕಿ ರಾಗಿಯನ್ನೆಲ್ಲ ಬೀಸ್ತಾ ಇದ್ರು ಕಲ್ಲಲ್ಲಿ, ಬಹಳ ಒಂದು ರುಚಿ ಇರ್ತಿತ್ತು. ಈಗ ಏನಾಗಿದೆ, ಎಲ್ಲ ಕರೆಂಟು. ಅಡಿಗೆ ಮಾಡೋದು ಕೂಡ ಕಟ್ಟಿಗೆಯಲ್ಲಿ, ಸೌದೆಯಲ್ಲಿ ಮಾಡ್ತಾ ಇದ್ರು, ಬಹಳ ಒಂದು ರುಚಿ, ಆರೋಗ್ಯ. ಈಗ ಗ್ಯಾಸು, ಕರೆಂಟು ಸ್ಟವ್, ಇದೇ ರೀತಿಯಾಗಿ ಎಲ್ಲ ಆಗಿ ಇವತ್ತು ಏನಾಗಿದೆ, ಇವತ್ತು ಪ್ರತಿ ಒಂದು ಮನುಷ್ಯನ ಕೆಡುಕಿಗೆ ಮನುಷ್ಯನೇ ಕಾರಣ ದೇವರ ಮಾತು ಮೀರಿ ನಡೆದುದರಿಂದ. ಹಾಗೆ ಇವತ್ತು ಭೂಮಿ ಕೂಡ ಏನಾಗಿದೆ, ಅಲ್ಲಿ ಬೆಳೆ ಕೊಡದಾಗಿದೆ. ಕೂಯಿಕೊಂಡರೆ ನೇಗಿಲ ಗೆರೆಗಳೆಲ್ಲ ಹತ್ತಾರೆ ಅಂದರೆ ಭೂಮಿ ಕೂಡ ಅಯ್ಯೋ ನನಗೆ ಈ ಪರಿಸ್ಥಿತಿ ಬಂದು ಹೋಯ್ತಲ್ಲ ಎಂಬುದಾಗಿ. ಮೊದಲು ನೋಡಿ, ಉದಾಹರಣೆಗೆ ನಮ್ಮ ಮನೆಯಲ್ಲೆಲ್ಲ ಈ ನಾರಾಯಣದಲ್ಲಿ ಹೇಳುವುದಾದರೆ ಬಹಳ ಇದೆ. ಇವತ್ತು ಎರೆಹುಳ ಎಂಬುದಾಗಿ ಮಣ್ಣೊಳಗಡೆ ಇತ್ತು, ಮಣ್ಣನ್ನು ಲೂಸ್ ಮಾಡ್ತಾ ಇತ್ತು. ಇವತ್ತು ಒಂದು ಎರೆಹುಳ ಕೂಡ ಕಾಡ್ತಾ ಇಲ್ಲ. ಕಾರಣ ಭೂಮಿಯ ಮಣ್ಣು ತೀರಾ ವಿಷಕಾರಿಯಾಗಿದೆ. ಸ್ಪ್ರೇ ಮಾಡೋದು, ಗೊಬ್ಬರ ಹಾಕುವುದು, ಅದರಿಂದಾಗಿ ಎಲ್ಲ ಕಡೆ ಇದೇ ರೀತಿಯಾಗಿದೆ. ಇವತ್ತು ಭೂಮಿ ಕೂಡ ಕೆಟ್ಟು ಹೋಗಲಿಕ್ಕೆ ಕಾರಣ, ಭೂಮಿಗೆ ಇಷ್ಟೊಂದು ಶಾಪ ಬರಲಿಕ್ಕೆ ಕಾರಣ ಮನುಷ್ಯನೇ. ಅಂದರೆ ಮನುಷ್ಯ ಹಣದ ಹಿಂದೆ ಓಡಿದಂಥದ್ದು. ಯಾರಿಗೂ ಅಲ್ಲಿ ದನ ಕರುಗಳು ಬೇಡ, ನೇಗಿಲು ಕಟ್ಟಲು ಉಳೋದು ಬೇಡ, ಟ್ಯಾಕ್ಟ್ರು, ಟೆಲ್ಲರು, ಪ್ರತಿಯೊಂದು ಈ ರೀತಿಯಲ್ಲಿ ಆಗಿ ಇವತ್ತು ಭೂಮಿ ಕೆಟ್ಟು ಹೋಗಿದೆ. ಕಡೆಗೆ ಏನು ಮಾಡ್ತಾರೆ, ಅಲ್ಲಿ ಅಯ್ಯೋ ಹಾಗಾಯಿತು ಹೀಗಾಯಿತು ಅಂತ ಹೇಳುವಂಥದ್ದು. ದೇವರಿಗೆ ಒಯ್ಯೋರಾಗಿದ್ದಾರೆ. ಕಾರಣ ಯಾರು? ಮನುಷ್ಯನೇ. 39ನೇ ವಚನ, ನಾನು ಹಣ ಕೊಡದೆ ಅದರ ಸಾರವನ್ನು ಅನುಭವಿಸಿ ಅದರ ಧನಿಗಳ ಪ್ರಾಣ ಹೋದದಕ್ಕಾಗಿ ನಾನು ಕಾರಣನಾಗಿದ್ದರೆ, ದೇವರ ನಾಮಕ್ಕೆ ಸ್ತೋತ್ರಗಳು. ನಾನು ಹಣ ಕೊಡದೆ ಅದರ ಸಾರವನ್ನು ಅನುಭವಿಸಿ ಅದರ ಧನಿಗಳ ಪ್ರಾಣ ಹೋದದಕ್ಕೆ ಕಾರಣನಾಗಿದ್ದರೆ. ಹಣ ಕೊಡದಂದರೆ ಅನ್ಯಾಯವಾಗಿ ಬೆಳೆದು ಮಾಡೋದು, ತಿಂದು, ಇನ್ನೊಬ್ಬರು ಬೆಳೆಸ್ತಾರೆ, ಮಾಡ್ತಾರೆ, ಕಡೆಗೆ ಬೆಳೆಯುವಾಗ ಹೋಗಿ ಅಲ್ಲಿ ಏನು ಮಾಡ್ತಾರೆ, ಬಹಳ ಇವತ್ತು ಸಾಧಾರಣ ಸಣ್ಣ ರೈತರಿಗೆ, ಬಡವರಿಗೆ ಕೊಡ್ತಾರಪ್ಪ, ನೀನು ಮಾಡ್ಕೊ ಅಂತೇಳಿ ಆ ಬೆಳೆ ಬೆಳೆಯುವಾಗ ಇವರಿಗೆ ಹೋಗೋದು, ಬೈಯೋದು, ಹೊಡೆಯೋದು, ಮಾಡೋದು, ಓಡಿಸೋದು, ಈ ರೀತಿಯಲ್ಲಿ ಎಲ್ಲ ಏನು ಮಾಡ್ತಾರೆ, ಅಲ್ಲಿ ಅನ್ಯಾಯ ಮಾಡ್ತಾರೆ. ಇವತ್ತು ದುಡಿಸಿಕೊಳ್ಳೋರಿಗೆ ಕೂಡ ಇದು ಕೂಡ ಒಂದು ಶಾಪವಾಗಿ ಮಾರ್ಪಡ್ತದೆ ಅಂತ ಇದರ ಅರ್ಥ. ಆಮೇಲೆ ಇನ್ನು ಕೆಲವರು ಬೆಳೆದು ಏನು ಮಾಡ್ತಾರೆ, ಅದರ ಐಶ್ವರ್ಯವಂತಿಗೆ ಅದು ಕೊಡುವುದೇ ಇಲ್ಲ. ಅಯ್ಯೋ ನಾನು ಅವನಿಗೆ ಬೆಳೆದು ತಿನ್ನುತ್ತೇಳಿ ಕೊಟ್ಟೆ, ಕಡೆಗೆ ಕೊಡುವುದೇ ಇಲ್ಲ ಅಂತೇಳಿ ನಾನಾ ರೀತಿಯಲ್ಲಿ ಕೇಸ್ ಹಾಕೊಳ್ತಾರೆ. ಭೂಮಿಯ ಮೇಲೆ ನಾನು ಇಷ್ಟು ವರ್ಷದಿಂದ ಭೂಮಿಯನ್ನು ಮಾಡಿದ್ದೇನೆ, ಆ ಭೂಮಿ ನನಗೆ ಆಗಬೇಕು ಅಂತೇಳಿ ಅನೇಕರು ಆ ರೀತಿಯಲ್ಲಿ ಆ ಭೂಮಿಯ ಮಾಲೀಕರು ಅಂದರೆ ಒಡೆಯನು ಏನು ಮಾಡ್ತಾರೆ, ಪ್ರಾಣವನ್ನು ಕಳೆದುಕೊಂಡದ್ದು ಇದೆ. ಆದರೆ ಮಾಡಿಕೊಂಡು ತಿನ್ನುವಂತ ಕೊಟ್ಟಿದ್ದು ಕಡೆಗೆ ನಂದೇ ಅಂತೇಳಿ ಇದು ಹಿಂದಿನ ಒಂದು ಕಾನೂನಲ್ಲಿ ಕೂಡ ಅದುವೇ ಬಂದು ಹೋಯಿತು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಪರಿಸ್ಥಿತಿ, ಅನೇಕರು ಭೂಮಿಯನ್ನೇ ಕಳ್ಕೊಂಡಿದ್ದಾರೆ. ಅಂಥ ಶಾಪ ಕೂಡ ಯಾರು ಈ ಭೂಮಿ ಮೇಲೆ ಅನ್ಯಾಯ ಮಾಡ್ತಾರೋ ಅವರು ಕೂಡ ಶಾಪಗ್ರಸ್ತರಾಗ್ತಾರೆ ಅಂತ ಇದರ ಅರ್ಥ. ಆಮೇಲೆ 40ನೇ ವಚನ, ಗೋಧಿಗೆ ಬದಲಾಗಿ ಮುಳ್ಳುಗಳು, ಜವೆಗೋಧಿಗೆ ಪ್ರತಿಯಾಗಿ ಕೆಟ್ಟ ಕಳೆಗಳು ಬೆಳೆಯಲಿ. ನೋಡಿ, ಅನ್ಯಾಯವಂತ ಕೊಟ್ಟ ಭೂಮಿಯಲ್ಲಿ ಅನ್ಯಾಯವಾಗಿ ಪಡ್ಕೊಂಡದ್ದು, ಇನ್ನೊಬ್ಬರ ಪಾಸ್ತಿಯನ್ನು ವಶಪಡಿಸಿಕೊಂಡ್ರೆ, ಭೂಮಿಗೆ ಅನ್ಯಾಯ ಮಾಡಿದರೆ, ಕೊಟ್ಟವರಿಗೆ ಅದರ ಧನಿಕರಿಗಳಿಗೆ ಅನ್ಯಾಯ ಮಾಡಿದರೆ, ಅಥವಾ ಇವತ್ತು ಕೆಲವೊಂದು ಸಣ್ಣ ರೈತರಿಗೆ, ಬಡ ಬಗ್ಗರಿಗೆ ಭೂಮಿಯನ್ನು ಮಾಡಿಕಪ್ಪ, ನನಗಿಷ್ಟು ಕೊಡು, ನೀನಿಷ್ಟು ಕೊಡು ಅಂತೇಳಿ, ನೀನಿಷ್ಟು ತೆಕೋ ಅಂತೇಳಿ ಕೊಡ್ತಾರೆ.
ಬೆಳೆ ಬೆಳೆಯುವಾಗ ಆಗಲೇ ಹೇಳಿದಾಗೆ ಅವರನ್ನು ಸಂಪೂರ್ಣ ಏನು ಕೊಡದೆ ಕಿತ್ತುಕೊಳ್ಳೋರಾಗಿದ್ದಾರೆ. ಹೊಡೆಯೋದು, ಬಡಿಯೋದು, ಗದರಿಸುವುದು, ಈ ರೀತಿ ಅನ್ಯಾಯ ಮಾಡಿದರೆ ನನ್ನ ಭೂಮಿ ಕೂಡ ಅಲ್ಲಿ ಬೆಳೆ ಕೊಡೋದಾಗಲಿ, ಮುಳ್ಳು ಗಿಡಗಳು ಬೆಳೆಯಲಿ, ಭೂಮಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಯೋಬ ಹೇಳಿದ್ದಾನೆ. ದೇವರ ಸ್ತೋತ್ರ. ಒಂದು ವೇಳೆ ಯಾಕೆಂದರೆ ಯೋಬನಿಗೆ ಕಷ್ಟಗಳು ಬಂದಾಗ ಇದೆಲ್ಲ ಯೋಚನೆ ಬಂತು, ನಾನು ಎಲ್ಲಿಯಾದರೂ ತಪ್ಪಿ ಹೋಗಿದ್ದೇನೋ, ಏನು ಮಾಡಿದ್ದೇನೆಪ್ಪ ಅಂತ. ಅದಕ್ಕೆ ಕಡೆಗೆ ಈ ರೀತಿ ಕೂಡ ಅದನ್ನು ಯೋಬನು ಅಲ್ಲಿ ಕಷ್ಟ ಕಾಲದಲ್ಲಿ ಹೇಳಿದಂಥ ಮಾತುಗಳು. ಹಾಗೆ ಇವತ್ತು ನೋಡಿ, ಆಗಲೇ ನಾವು ತಿಳ್ಕೊಂಡ ಹಾಗೆ ಇವತ್ತು ಏನು ಮಾಡ್ತದೆ, ಅಲ್ಲಿ ಬೆಳೆ ಬೆಳೆಯೋ ಬದಲು ಎಲ್ಲ ಜಾಳಿ ಗಿಡಗಳು, ಕಾಡುಗಳು, ಭೂಮಿ ಬೆಳೆ ಕೊಡುವುದಿಲ್ಲ ಅಂತೇಳಿ ಎಲ್ಲ ಹೋಗಿ ದೊಡ್ಡ ದೊಡ್ಡ ಟೌನ್ಗಳಲ್ಲಿ ಅಲ್ಲಿ ಇಲ್ಲಿಂದ ಹೋಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಇಲ್ಲಿ ಭೂಮಿ ಪಾಲು ಬಿದ್ದು ಹೋಗಿದೆ. ಕಾರಣ ದೇವರ ಮಾತನ್ನು ಬೀರಿ ಭೂಮಿಗೆ ಅನ್ಯಾಯ ಮಾಡಿದ್ದರಿಂದ. ಅದೇ ರೀತಿ ಕೆಟ್ಟ ಕಳೆಗಳು, ಫಲಗಳು ಸರಿ ಕೊಡುವುದಿಲ್ಲ, ಹುಳ ಹುಪ್ಪಟೆಗಳು, ಮಿಡತೆಗಳು, ಮಳೆ ಸರಿಯಾಗಿಲ್ಲ, ಕಾಡು ಪ್ರಾಣಿಗಳು, ಆಳಿಕಲ್ಲುಗಳು ನಾನಾ ರೀತಿ ಬಿದ್ದು ಬೆಳೆ ನಾಶವಾಗುವಂಥದ್ದು ಇದುವೇ ಕಾರಣ. ದೇವರು ಕೊಟ್ಟಿದ್ದನ್ನು ದೇವರ ಮಾತಿಗೆ ಸರಿಯಾಗಿ ಬೆಳೆಸದೆ ಹಣದ ಹಿಂದೆ ಓಡಿ ಭೂಮಿಗೆ ಅನ್ಯಾಯ ಮಾಡಿದರೆ ಅವರು ಉದ್ಧಾರ ಆಗೋದಿಲ್ಲ, ಭೂಮಿ ಕೂಡ ಕೆಟ್ಟು ಹೋಗ್ತದೆ. ಅನ್ಯಾಯವಾಗಿ ಇನ್ನೊಬ್ಬರ ಕೈಯಿಂದ ಭೂಮಿಯನ್ನು ಕಸಕೊಂಡ್ರೆ ಅಂಥ ಭೂಮಿಯಲ್ಲಿ ಕೂಡ ಅವರು ಉದ್ಧಾರ ಆಗೋದಿಲ್ಲ, ಅವರ ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗೋದಿಲ್ಲ. ಕಾರಣ ಭೂಮಿ ಕಳ್ಕೊಂಡವರು ಕಣ್ಣೀರು ಹಾಕ್ತಾರೆ. ಎಷ್ಟೋ ಜನರು ಇವತ್ತು ಅನ್ಯಾಯವಾಗಿ ಭೂಮಿಯನ್ನು ಇವತ್ತು ಬರೀ ವಿಧವೆರದ್ದು, ಹೆಂಗಸರದು, ಅವ್ರದ್ದು ಇವ್ರದ್ದು ಬಲಾಢ್ಯರು ಕಿತ್ತುಕೊಂಡಿದ್ದಾರೆ. ಉದ್ಧಾರ ಆಗಲಿಲ್ಲ, ಆಗೋದು ಇಲ್ಲ. ಅದು ಮಕ್ಕಳ ಮಕ್ಕಳ ಕಾಲದವರೆಗೂ ಆ ಶಾಪ ಹೋಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಭೂಮಿಗೆ ಮಾಡಿದ ಅನ್ಯಾಯಕ್ಕೆ ಪ್ರತಿಫಲ. ಇವತ್ತು ಭೂಮಿಗೆ ಶಾಪ ಬಂದು ಹೋಗಿರೋದು ಕೂಡ ಇದುವೇ ಆಗಿದೆ. ಇದನ್ನೇ ಯೋಬ ಕೂಡ ಈಗಲ್ಲಿ ಹೇಳಿದಂಥ ಮಾತುಗಳು. ಇದು ನಮ್ಮ ಕಣ್ಣು ಮುಂದೆ ಇದೆ, ಈಗಲೂ ನಡೆಯುತ್ತಲೇ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ಯೋಬನು ಐಶ್ವರ್ಯವಂತನಾಗಿದ್ದು ಈ ರೀತಿಯ ಒಂದು ಕಾಯಿಲೆ, ಕಷ್ಟ, ಸಂಕಟದಲ್ಲಿ ಬಿದ್ದಾಗ ಅವರು ಯೋಬನು ದೇವರ ಮೇಲೆ ಪ್ರೀತಿ, ಭಯ, ಭಕ್ತಿಯನ್ನು ಹಿಂದೆಗೆದು ಮುನ್ನಡೆದಾಗ, ಸಂಪೂರ್ಣ ದೇವರ ಮೇಲೆ ಭರವಸೆ ಇಟ್ಟಾಗ ಒಂದೊಂದು ಮಾತುಗಳನ್ನ ಯೋಚನೆ ಮಾಡಿ ಹೇಳಿದಂಥದ್ದು. ಆಗ ಅವನ ಸ್ನೇಹಿತರು ವಿರೋಧಿಗಳಾಗಿ ಬಂದು ಇಲ್ಲಿವರೆಗೆ ಅವನು ಟೀಕಿಸಿದ್ದು, ಹೀಯಾಳಿಸಿದ್ದು, ನಾನಾ ಥರದಲ್ಲಿ ಹೀಗೆಲ್ಲ ಮಾಡಿದಾಗ ಅವರಿಗೆ ಯೋಬನು ಕೊಟ್ಟಂಥ ಮಾತುಗಳು, ಹೇಳಿದ ಮಾತುಗಳು ಇಲ್ಲಿಗೆ ಮುಕ್ತಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 32ನೇ ಅಧ್ಯಾಯ ನಾವು 1ರಿಂದ 5ರವರೆಗೆ ಓದಿಕೊಳ್ಳೋಣ. 32, 1ರಿಂದ 5. ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ ಆ ಮೂವರು ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು. ನೋಡಿ, ಇಲ್ಲಿಯವರೆಗೆ ಯೋಬನ ಮಾತುಗಳಿಗೆ ಬಹಳ ವಿರುದ್ಧವಾಗಿ ಮಾತನಾಡ್ತಾ ಇದ್ರು, ಕೆಣಕಿ ಮಾತನಾಡ್ತಾ ಇದ್ರು. ಯೋಬನ ಮಾತಿಗೆ ಅವರಿಗೆ ಉತ್ತರ ಕೊಡಕ್ಕೆ ಆಗಲಿಲ್ಲ, ಆದರೂ ಯಾವುದಾದ್ರೂ ಮಾಡಿ ಅವನನ್ನು ಟೀಕಿಸ್ತಾ ಇದ್ರು. ಹಾಗೆ ಇವತ್ತು ಏನಾಗಿದೆ, ದೇವರು ಆರಿಸಿಕೊಂಡವರ ಮುಖಾಂತರ ದೇವರ ವಿಷಯವನ್ನು ಮಾತಾಡ್ತಾ ಬರುವಾಗ ಅಲ್ಲಿ ಅಂಥವರೊಂದಿಗೆ ದೇವರೇ ಮಾತನಾಡುವವರಾಗಿದ್ದಾರೆ, ದೇವರೇ ಮಾತಾಡಿಸುವವರಾಗಿದ್ದಾರೆ. ಕಡೆಗಾದರೂ ವಿರೋಧಿಗಳಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಅಯ್ಯೋ, ಇವನ ಮಾತಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲಪ್ಪ, ಇವನ ಹತ್ರ ಮಾತಾಡೋಕ್ಕಾಗೋದಿಲ್ಲ ಅಂತೇಳಿ ಆ ವಿರೋಧಿಗಳು ಮಾತಾಡುವುದನ್ನೇ ನಿಲ್ಲಿಸಿ ಬಿಟ್ಟರು. ಹಾಗೆ ದೇವರು ಆದುಕೊಂಡವರ ಮುಖಾಂತರ ಅವರು ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬರಲಿ, ವಿರೋಧಿಗಳಿಗೆ ದೇವರು ಅಂಥವರ ಮುಖಾಂತರ ಸರಿಯಾದ ಉತ್ತರವನ್ನು ಕೊಡಿಸ್ತಾರೆ. ಎಷ್ಟೇ ಸಮಯವಾದರೂ ಅವರನ್ನು ಜಯಿಸಲಿಕ್ಕೆ ಮಾತ್ರ ಆಗುವುದಿಲ್ಲ. ಇದುವೇ ಆಗಿದೆ ದೇವರ ವರ. ಅವರು ಎಲ್ಲ ರೀತಿಯಲ್ಲೂ ತಕ್ಕ ಕಾಲಕ್ಕೆ ಯಾರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು, ಪ್ರಶ್ನೆ ಮಾಡಬೇಕು, ಉತ್ತರವನ್ನು ಕೊಡ್ತಾರೆ, ಪ್ರಶ್ನೆ ಮಾಡಿ ಮಾಡಿಸ್ತಾರೆ. ದೇವರ ಕಾರ್ಯ ಕಡೆಗೆ ಅಂತೂ ಯಾವುದೇ ಕಷ್ಟ ಬಂದರೂ ದೇವರಿಂದ ಆದುಕೊಂಡವರಿಗೆ ಜಯ ಹೊರತು ವಿರೋಧಿಗಳಿಗೆ ಜಯ ಆಗುವುದೇ ಇಲ್ಲ. ಹಾಗೆ ಯೋಬನ ವಿರೋಧಿಗಳು ಮಾತಾಡುವುದನ್ನು ನಿಲ್ಲಿಸಿ ಬಿಟ್ಟರು. 2ನೇ ವಚನ 32:2. ಆಮೇಲೆ ಬೂಜ್ ಕುಲಕ್ಕೂ ರಾಮ್ ಗೋತ್ರಕ್ಕೂ ಸೇರಿದ ಬರಕೇಲನ ಮಗನಾದ ಎಲಿಹುವನಿಗೆ ಸಿಟ್ಟೇರಿತು. ಯೋಬನು ದೇವರಿಗಿಂತಲೂ ತಾನೇ ನ್ಯಾಯವಂತನೆಂದು ಎನಿಸಿಕೊಂಡಿದ್ದರಿಂದ ಅವನ ಮೇಲೆ ಎಲಿಹುವಿಗೆ ಸಿಟ್ಟು ಹತ್ತಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಯೋಬನು ಏನು ಮಾಡಿದ, ಏನು ಮಾಡೋಕ್ಕೂ ಉತ್ತರ ಕೊಡೋಕ್ಕಾಗಲಿಲ್ಲ. ಆಗ ಅಲ್ಲಿ ಅವನು ಮತ್ತೊಬ್ಬ ಅಲ್ಲಿ ವಿರೋಧಿಯಲ್ಲಿ ಏನು ಮಾಡ್ತಾನೆ, ಅವನಿಗೆ ಅಯ್ಯೋ, ಯೋಬನಿಗೆ ತಾನೇ ನ್ಯಾಯವಂತ ಎಣಿಸಿಕೊಂಡವನ ಮೇಲೆ ಎಲಿಹುವಿಗೆ ಸಿಟ್ಟು ಹತ್ತಿತು. ಇವನು ಹೀಗೆ ಮಾತನಾಡಿ
ಮಾತನಾಡ್ತಾ ಇದ್ದಾನಲ್ಲಪ್ಪ ಅಂದರೆ ಯೋಬನು ದೇವರಿಗಿಂತ ಮೇಲೆ ಏರಿಸಿಕೊಳ್ಳಲಿಲ್ಲ, ದೇವರಿಗೆ ಗೌರವ ಕೊಟ್ಟೆ ಮಾತಾಡ್ತಾ ಇದ್ದ. ಅದು ವಿರೋಧಿಗಳಿಗೆ ಗೊತ್ತಾಗಲಿಲ್ಲ, ಅವರಿಗೆ ಈ ಕೆಡುಕರಿಗೆ ದುಷ್ಟರಿಗೆ ಗೊತ್ತಾಗುವುದಿಲ್ಲ ಬಿಡಿ. ಆದರೆ ಅವನ ಮಾತಿಗೆ ಏನು ಉತ್ತರ ಕೊಡಕ್ಕೆ ಆಗದ ಕಾರಣ, ಅವನು ಸೋಲಿಸಲು ಆಗದ ಕಾರಣ, ವಿರೋಧಿಗಳಿಗೆ ಯೋಬನು ಶರಣಾಗದ ಕಾರಣ ವಿರೋಧಿಗಳಿಗೆ ಅಲ್ಲಿ ಸಿಟ್ಟು ಬಂತು. ಹಾಗೆ ಇವತ್ತು ಏನಾಗ್ತದೆ, ನಮಗಿಂತಲೂ ನ್ಯಾಯವಂತ ಇವನು ಹೀಗೆ ಮಾತಾಡ್ತಾರಂತ ವಿರೋಧಿಗಳು ಬಹಳ ಸಿಟ್ಟಿರುವವರಾಗಿದ್ದಾರೆ. 3ನೇ ವಚನ, ಇದಲ್ಲದೆ ಅವನ 3 ಸ್ನೇಹಿತರು ಯೋಬನನ್ನು ಖಂಡಿಸತಕ್ಕ ಉತ್ತರವನ್ನು ಹೇಳಲಾರದೆ ಹೋದುವರಿಂದ ಅವನು ಅವರ ಮೇಲೆಯೂ ಕೋಪಿಸಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇನ್ನೊಂದು ಮನುಷ್ಯ, ಈ 3 ಕೂಡ ಯೋಬನನ್ನು ಯಾವುದೇ ಕಾರಣಕ್ಕೆ ಮಾತಿನಲ್ಲಿ ಸೋಲಿಸ್ಲಿಕ್ಕೆ ಆಗಿಲ್ಲ, ಯೋಬನ ಮಾತಿಗೆ ಇವರಿಗೆ ಉತ್ತರ ಕೊಡಕ್ಕಾಗ್ಲಿಲ್ಲಲ್ಲ. ಇವತ್ತು ಯೋಬನಿಗೆ ಜಯವಾಯಿತು ಅಂತೇಳಿ 4ನೇ ಮನುಷ್ಯನಿಗೆ ಕೋಪ ಬಂತು. ಯಾರು? ಮೊದಲಿಂದಲೇ ಯೋಬನ ವಿರೋಧಿಗಳಾದವರಿಗೆ ಕೋಪ ಬಂತು. ಹಾಗೆ ಇವತ್ತು ಅನೇಕರಿಗೆ ಏನು ಮಾಡ್ತಾರೆ, ಏನೇ ಮಾಡಿದರೂ ಕೂಡ ಈ ವಿರೋಧಿಗಳು ಕೋಪಿಸಿಕೊಂಡು ಮಾತಾಡ್ತಾರೆ. ಅವರಿಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕದೆ ಹೋದರೆ ಬಹಳ ಕೋಪಿಷ್ಠನಾಗಿ ಇರ್ತಾರೆ. ಅಂದರೆ ಮಾತಾಡೋಕ್ಕೆ ಅವಕಾಶ ಕೊಡುವುದಿಲ್ಲ. ಹಿಂದೆ ನಾವು ತಿಳ್ಕೊಂಡ ಹಾಗೆ ದೇವರು ಅವರ ಮುಖಾಂತರ ಮಾತಾಡಿ ಸರಿಯಾದ ಉತ್ತರವನ್ನು ಕೊಡುತ್ತಾರೆ. ಯೆಶಾಯನ ಗ್ರಂಥದಲ್ಲಿ ಕೂಡ ನೀವು ಹೋದರೂ ಎಡ ಬಲ ಹಿಂದೆ ಮುಂದೆನಿಂದ ನಿಮಗೆ ಮಾತು ಹಿಂದಿನಿಂದ ಕೇಳಿಸುವುದು ಎಂಬುದಾಗಿ ಯೆಶಾಯನ ಮುಖಾಂತರ ಇಸ್ರಾಯೇಲರಿಗೆ ಹೇಳಿದ್ದಾರೆ. ಹಾಗೆ ದೇವರಿಂದ ಆಯ್ಕೆಗೊಂಡವರೊಂದಿಗೆ ವಿರೋಧಿಗಳಿಗೆ ಯಾವ ರೀತಿ ಮಾತಾಡಬೇಕು, ತಕ್ಕದ ಉತ್ತರವನ್ನು ಕೊಡಬೇಕು, ಖಂಡಿಸಬೇಕು, ಗದರಿಸಬೇಕು ಅಂತೇಳಿ ದೇವರೇ ಆ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಮತ್ತಷ್ಟು ಕೋಪವುಳ್ಳವರಾಗಿದ್ದಾರೆ. 4ನೇ ವಚನ, ಅವರು ತನಗಿಂತ ವೃದ್ಧರಾಗಿದ್ದ ಕಾರಣ ಎಲೀಯ ಯೋಬನೊಂದಿಗೆ ಮೊದಲು ಮಾತಾಡದೆ ತಡೆದಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ತನಗಿಂತ ವೈದ್ಯರಾಗಿದ್ದ ಕಾರಣ ಎಲೀಹು ಯೋಬನೊಂದಿಗೆ ಮೊದಲು ಮಾತಾಡದೆ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಆ ಹಿಂದಿನಿಂದ ಇದ್ದಂಥ ಮನುಷ್ಯ ಏನು ಮಾಡಿದ್ರು, ಆ ಮೊದಲಿಂದಲೇ ಯೋಬನಿಗಿದ್ದಂಥ 3 ಅಲ್ಲಿ ಸ್ನೇಹಿತರು ವಿರೋಧಿಗಳು ಈ ಎಲೀಹುನಿಗಿಂತಲೂ ಹಿರಿಯರು. ಅದಕ್ಕೆ ಅವನು ಏನು ಮಾಡ್ದ ಅಲ್ಲಿ, ಅಯ್ಯೋ ನಾನು ಮಾತಾಡೋದಿಲ್ಲಪ್ಪ, ಇವರು ನನಗಿಂತ ಹಿರಿಯರು, ಇವರೇ ಎಲ್ಲವನ್ನು ಮಾತಾಡಿ ಮುಗಿಸ್ತಾರೆ ಅಂತೇಳಿ ಅವರಿಗೆ ಬರೀ ಅವಕಾಶವನ್ನು ಕೊಟ್ಟ. ಇವನು ಸುಮ್ಮನೆ ಇದ್ದ. ಆದರೆ ಎಲೀಹುವಿನ ಈ 3 ಮಂದಿ ಯೋಬನ ಹಿರಿಯರಿದ್ದರಲ್ಲ ವಿರೋಧಿಗಳು, ಅವರಿಗೂ ಕೂಡ ಯೋಬನನ್ನು ಸೋಲಿಸಲು ಆಗಲಿಲ್ಲ. ಕಾರಣ ಯೋಬನ ಪರವಾಗಿ ದೇವರೇ ಇದ್ದರು. ಹಾಗೆ ಇವತ್ತು ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದಾಗ ದೇವರು ಆರಿಸಿಕೊಂಡವರಿಗೆ ಎಂಥ ಕಷ್ಟ ಬಂದರೂ ದೇವರನ್ನು ಬಿಟ್ಟು ಕೊಡುವುದಿಲ್ಲ. ದೇವರ ಪರವಾಗಿ ಮಾತನಾಡ್ತಾರೆ. ಯಾರಿಗೂ ವಿರೋಧಿಗಳು ಅವರನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಇದರ ಅರ್ಥ ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ, ಈ 3 ಬಾಯಲ್ಲಿ ತಕ್ಕ ಉತ್ತರವಿಲ್ಲದನ್ನು ಕಂಡು ರೋಷಗೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ಎಲೀಹು ಏನು ಮಾಡ್ದ, ಈ 3ರಿಗೆ ಯೋಬನನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ, ಯೋಬನಿಗೆ ತಕ್ಕಾದ ಪ್ರಶ್ನೆ ಮಾಡೋಕ್ಕಾಗಲಿಲ್ಲ, ಯೋಬನ ಮಾತಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂತೇಳಿ ಈ 4ನೇ ಮನುಷ್ಯ ಈ 3 ಮಂದಿ ಯೋಬನ ವಿರೋಧಿಗಳು 3 ಮಂದಿಯೊಂದಿಗೆ ಕೋಪಗೊಂಡ. ಆದರೆ ನಾನು ಹಿರಿಯವರು, ಅವರು ಮಾತಾಡಲಿ ಅಂತ ಬಿಟ್ಟೆ, ಅವನಿಂದ ಸೋಲಿಸ್ಲಿಕ್ಕೆ ಆಗಲಿಲ್ಲಲ್ಲ ಅಂತೇಳಿ. ಹಾಗೆ ಇವತ್ತು ವಿರೋಧಿಗಳಿಗೆ ದೇವರು ಆರಿಸಿಕೊಂಡವರ ಮುಖಾಂತರ ಖಂಡಿತವಾಗಿ ತಕ್ಕಾದ ಉತ್ತರವನ್ನು ಕೊಡಿಸ್ತಾರೆ, ಮಾತನಾಡುತ್ತಾರೆ. ಆಗ ವಿರೋಧಿಗಳು ಮತ್ತಷ್ಟು ಕೋಪಗೊಳ್ಳುತ್ತಾರೆ. ಆಗ ಅಲ್ಲಿ ಮತ್ತಷ್ಟು ಏನು ಬೇಕಾದರೂ ಅವರು ಮಾಡ್ತಾರೆ, ಹೊಡಿಬೋದು, ಬಡಿಬೋದು, ಏನೇ ಮಾಡ್ಬೋದು. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಓದಬಹುದು. ಅಲ್ಲಿ ನೀನು ಸಾಯಬೇಕಾದರೂ ಪ್ರಾಮಾಣಿಕನಾಗಿರು, ನಂಬಿಕಸ್ಥನಾಗಿರು. ಹಾಗೆ ಮೀಕ 7ನೇ ಅಧ್ಯಾಯ 5-6ರಲ್ಲಿ ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗಿ ಬರುವರು. ಹೆಂಡತಿ ಮಕ್ಕಳು ಕೂಡ, ಮಗನು ಕೂಡ ತಂದೆಯನ್ನು ಕೊಳ್ಳುವನು, ತಂದೆ ಮಗಳನ್ನು ಕೊಳ್ಳುವನು. ಮತ್ತಾಯ 10:35-39 ನೋಡುವಾಗ ಅಲ್ಲಿ ಕೂಡ ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು. ಅತ್ತೆಗೆ ವಿರುದ್ಧ ಸೊಸೆ, ಸೊಸೆಗೆ ವಿರುದ್ಧ ಅತ್ತೆ, ಅಪ್ಪನಿಗೆ ವಿರುದ್ಧ ಮಕ್ಕಳು, ಮಕ್ಕಳಿಗೆ ವಿರುದ್ಧ ತಂದೆ ತಾಯಿ, ಗಂಡನಿಗೆ ವಿರುದ್ಧ ಹೆಂಡತಿ, ಹೆಂಡತಿಗೆ ವಿರುದ್ಧ ಗಂಡನು ವಿರೋಧಿಗಳಾಗುವರು. ಲೂಕನು ಬರೆದ ಸುವಾರ್ತೆಯಲ್ಲಿ ಕೂಡ ಅಲ್ಲಿ 12 ಮತ್ತು 14ನೇ ವಚನದಲ್ಲಿ ಅಲ್ಲಿ ಕೂಡ ನಾವು ವಿರೋಧವನ್ನ ಕಾಣ್ತೇವೆ. ನಾನಾ ರೀತಿಯಲ್ಲಿ ವಿರೋಧಿಗಳು ಒಂದೇ ಬರುತ್ತಾರೆ. ಕಡೆಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಸಾಯಬೇಕಾದರೂ ಕೂಡ ನೀನು ಏನಾಗು, ನೀನು ಪ್ರಾಮಾಣಿಕನಾಗಿರು, ನಂಬಿಕಸ್ಥನಾಗಿರು ಅಂತ
ಪ್ರಕಟಣೆಯ ಗ್ರಂಥದಲ್ಲಿ ಕೂಡ ದೇವರು ಹೇಳಿದಂಥ ಮಾತು ಇದುವೇ ಆಗಿದೆ. ಹಾಗೆ ದೇವರು ಆದುಕೊಂಡವರ ಮುಖಾಂತರ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನು ಕೊಡ್ತಾರೆ. ವಿರೋಧಿಗಳಿಗಂತೂ ಸೋಲು ಕಟ್ಟಿಟ್ಟ ಬುತ್ತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ, ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 32ನೇ ಅಧ್ಯಾಯ 6ರಿಂದ 37, 24ರವರೆಗೆ. 32ನೇ ಅಧ್ಯಾಯ 6ರಿಂದ 37ನೇ ಅಧ್ಯಾಯ 24ರವರೆಗೆ ಮತ್ತೆ ಅವನ ವಿರೋಧಿಗಳು ಯೋಬನೊಂದಿಗೆ ವಿರೋಧ ಮಾತನಾಡಿದರು. ನೋಡಿ, ಮಾತಾಡಕ್ಕಾಗದಿದ್ದರು, ಉತ್ತರ ಕೊಡಕ್ಕಾಗದಿದ್ದರು, ಯೋಬನನ್ನು ಸೋಲಿಸಕ್ಕೆ ಆಗದಿದ್ದರೂ ಕೂಡ ಅವರು ಏನ್ ಮಾಡಿದ್ರು, ಮತ್ತೆ ಅಲ್ಲಿ ಪುನಃ ಯೋಬನನ್ನು ಕೆಣಕ್ತಾ ಬಂದಿರುವುದನ್ನು ನಾವು ಅಲ್ಲಿ ಕಾಣಬಹುದು. 32, 6ರಿಂದ 37, 24ರವರೆಗೆ ಮತ್ತೆ ವಿರೋಧಿಗಳು ಯೋಬನನ್ನು ಕೆಣಕ್ತಾ ಇದ್ದಾರೆ. ಇದು ಆಗಿದೆ ದುಷ್ಟರ ವಿಚಾರಗಳು, ಕೆಟ್ಟವರ ವಿಚಾರ. ಏನಾದರೂ ಮಾಡಿ ಇವರನ್ನು ಸೋಲಿಸಲೇಬೇಕು, ನಮಗೆ ಶರಣಾಗುವಂತೆ ಮಾಡಲೇಬೇಕು, ಇವನನ್ನು ಗೆಲ್ಲಕ್ಕೆ ಬಿಡಲೇಬಾರದು. ಇದಾಗಿದೆ ಸೈತಾನನ ಕಾರ್ಯ. ಆದರೂ ದೇವರು ಏನು ಮಾಡ್ತಾರೆ, ದೇವರು ಆದುಕೊಂಡವರ ಮುಖಾಂತರ ನಿಲ್ತಾರೆ ಹೊರತು ಇವರ ಮುಖಾಂತರ ನಿಲ್ಲುವುದಿಲ್ಲ. ಸೈತಾನನಿಗೆ ಎಂದಾದರೂ ಸೋಲು ಸೋಲೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಮುಂದೆ ಈಗ ಓದುವಾಗ 38:1 ಓದಿಕೊಳ್ಳೋಣ. ಯೋಬನು 38ನೇ ಅಧ್ಯಾಯ 1. ಇಷ್ಟೆಲ್ಲ ಆದಾಗ ಅವರು ಮತ್ತು ಅಲ್ಲಿ ಏನಾಗ್ತಾರೆ, ಯೋಬನೊಂದಿಗೆ ವಿರೋಧವನ್ನು ಮಾತಾಡಿದ ನಾವು ಅಲ್ಲಿ ಕಾಣಬಹುದು. ಆಗ 38:1 ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು. ನೋಡಿ, ಅಲ್ಲಿಯವರೆಗೆ ಯಾವಾಗ ಯೋಬನಿಗೆ ಕಷ್ಟ, ಸಂಕಟ, ದುಃಖಗಳು ಬಂತು, ಸರ್ವ ನಾಶವಾಯಿತು, ಯೋಬನು ಇಷ್ಟೊಂದು ಶಿಕ್ಷೆಯನ್ನು ಅನುಭವಿಸಿದ. ಆದರೆ ವಿರೋಧಿಗಳು ವಿರುದ್ಧವಾಗಿ ಬಂದಾಗಲೂ ಕೂಡ ದೇವರೇ ಯೋಬನೊಂದಿಗಂಥ ಕಷ್ಟ, ಸಂಕಟ, ದುಃಖದ ಸಮಯದಲ್ಲಿ ಕೂಡ ಉತ್ತರವನ್ನು ಕೊಡಿಸಿದರು. ಯೋಬನ ಪ್ರಾಣ ಹೋಗ್ಲಿಕ್ಕೂ ಕೂಡ ಬಿಡಲಿಲ್ಲ. ಆಗ ಆಮೇಲೆ ನೋಡಿ, ವಿರೋಧಿಗಳು ಬಂದಾಗ ಯೋಬನಿಗೆ ಧೈರ್ಯ, ಯೋಬನ ಪರವಾಗಿ ನಿಂತು ಯೋಬನಿಗೆ ಜಯವಾಯಿತು, ವಿರೋಧಿಗಳಿಗೆ ಜಯ ಆಗಲಿಲ್ಲ. ಇದು ನಮ್ಮ ಜೀವಿತಕ್ಕೂ ಕೂಡ ನೋಡಿ. ಕೊನೆಗೆ ಅಲ್ಲಿ ಏನಾಗ್ತದೆ, ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು. ದೇವರ ಸ್ತೋತ್ರ. ದೇವರು ಕಡೆಗೆ ಏನ್ ಮಾಡಿದ್ರು, ಬಿರುಗಾಳಿಯೊಳಗಿಂದ, ಬರೀ ದೊಡ್ಡ ಒಂದು ಬೀಸುವ ಗಾಳಿ ಯೋಬನೊಂದಿಗೆ ಮಾತನಾಡಿದರು. ಆದರೂ ಯೋಬನಿಗೆ ರೂಪ ಕಾಣಲಿಲ್ಲ, ಬರೀ ವಾಣಿ ಮಾತ್ರ ಕೇಳ್ತು. ಅದಕ್ಕೆ ಹೇಳಿದ್ದು, ದೇವರು ವಾಣಿಯಾಗಿದ್ದಾನೆ, ವಾಣಿಯು ಶಬ್ದವೂ ಆಗಿದ್ದಾನೆ. ದೇವರು ಸಾಕ್ಷಾತ್ ಪರಬ್ರಹ್ಮನ ಪರಮಾತ್ಮನು, ವೈಗೋ ಬ್ರಹ್ಮ ಅಂದ್ರೆ ದೇವರು ವಾಣಿ ಮತ್ತು ಶಬ್ದವಾಗಿದ್ದಾನೆ. ಇದು ಆಕಾಶದಲ್ಲಿ ನೋಡಿದೋ, ಮಳೆಗಾಲದಲ್ಲಿ ಜೋರಾಗಿ ಗುಡುಗು, ಅದು ದೇವರ ಧ್ವನಿಯಾಗಿದೆ ಮತ್ತು ಶಬ್ದವಾಗಿದೆ. ಅವರೇ ಆಗಿದ್ದಾರೆ. ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮ ಯೇಸು ಕ್ರಿಸ್ತ ಅಲ್ಲಾಹ್ ಅಕ್ಬರ್ ಅವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಿರುಗಾಳಿಯೊಳಗಿಂದ ದೇವರು ಮಾತನಾಡಿದರು ಯೋಬನೊಂದಿಗೆ. ಅಲ್ಲಿವರೆಗೆ ದೇವರು ಯೋಬನ ಹತ್ರ ಮಾತಾಡಲಿಲ್ಲ, ಏನೂ ಮಾಡಲಿಲ್ಲ. ಯೋಬನ ಪರವಾಗಿ ನಿಂತರೂ ಅದು ಯೋಬನಿಗೆ ಗೊತ್ತಾಗಲಿಲ್ಲ. ಹಾಗೆ ದೇವರು ಆದುಕೊಂಡವರಿಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ವಿರೋಧಿಗಳಿಂದ ಬಂದಾಗ ಅವರನ್ನು ಯಾವ ರೀತಿ ನಡೆಸಬೇಕು, ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನು ಹೇಗೆ ಕೊಡಿಸಬೇಕು, ಕಷ್ಟ ಕಾಲದಲ್ಲಿ ಇವರನ್ನು ಹೇಗೆ ಮೇಲೆ ಎತ್ತಬೇಕು, ಯಾರ ಮುಖಾಂತರ ಎತ್ತಬೇಕು ಅಂತೇಳಿ ದೇವರು ಮೊದಲೇ ಪ್ರತಿ ಒಂದು ಕಾರ್ಯವನ್ನ ಪವಿತ್ರಾತ್ಮನ ಮೂಲಕವೂ ಕಾವಲು ದೂತರ ಮೂಲಕವೂ ದೇವರು ಮಾಡೋರಾಗಿದ್ದಾರೆ. ಇದು ಕೆಲವರಿಗೆ ಗೊತ್ತೇ ಇಲ್ಲ. ಆದರೆ ದೇವರು ಇವತ್ತು ಪ್ರೀತಿಯಲ್ಲಿ ನಮಗೆ ತಿಳಿಯಪಡಿಸುತ್ತಲೇ ಇದ್ದಾರೆ. ದೇವರ ಕಾರ್ಯಗಳು ಹೀಗೆ ಇವೆ ಅಂತಾಗ ನಿಜವಾಗಿಯೂ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಎಂಥ ಪ್ರೀತಿ ಎಂಬುದಾಗಿ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಎಲ್ಲ ವಿಷಯಗಳು ವಿಜ್ಞಾನಿಗಳಿಗೂ ಕೂಡ ಗೊತ್ತಿಲ್ಲ. ಹಾಗೆ ಇವತ್ತು ಅನೇಕರು ಸತ್ತವರು ಬದುಕಿದ್ದಾರೆ, ಅನೇಕ ಬಡವರನ್ನ ಮೇಲೆ ಎತ್ತಿದ್ದಾರೆ, ಜ್ಞಾನ ಕೊಟ್ಟು ನಡೆಸಿದ್ದಾರೆ. ವಿಜ್ಞಾನಿಗಳಿಗಂತಲೂ ವಿಶೇಷವಾದ ಜ್ಞಾನ ಇವತ್ತು ಎಲ್ಲಿಂದ ಬಂತು, ಏನು ಬಂತು, ಯಾಕಾಯ್ತು ಅಂತ ಹೇಳುವಂಥದ್ದು ದೇವರು ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅದನ್ನು ತಿಳಿದುಕೊಳ್ಳುವಂತೆ ಮಾಡಿದ್ದಾರೆ, ನಮಗೆ ಪಡಿಸುತ್ತಲೇ ಇದ್ದಾರೆ. ಒಂದು ಸಮಯದಲ್ಲಿ ನಾನು ಕೂಡ ನನ್ನ 40ನೇ ವರ್ಷದವರೆಗೂ ನನಗೆ ಏನೂ ಗೊತ್ತಿಲ್ಲದಿದ್ದರೂ
ನನ್ನ ಪರವಾಗಿ ವಿರುದ್ಧ ಯುದ್ಧ ಅನೇಕ ವಿರೋಧಿಗಳು ಬಂದಾಗಲೂ ಆಗಲೂ ನಾನು ಚಿಕ್ಕ ಪ್ರಾಯದಲ್ಲಿ ಕೂಡ ಹಾಗೆ ಕಂಡಿದ್ದನ್ನ ಕಂಡಾಗೆ ಮಾತಾಡೋ, ಇದ್ದಿದ್ದನ್ನ ಇದ್ದಾಗೆ ಹೇಳೋನು, ಬೈಯೋನು, ಖಂಡಿಸೋನು, ಗದರಿಸೋನು. ಅದಕ್ಕಾಗಿ ಬಹಳ ಜನರ ಕೈಯಲ್ಲಿ ಪೆಟ್ಟು ತಿಂದೆ, ಆಸ್ಪತ್ರೆಯಲ್ಲಿ ಹೋಗಿ ಮಲಗಿದೆ, ಕೋರ್ಟು ಕಚೇರಿಗಳಿಗೂ ಕೂಡ ನಾನು ಹೋದೆ, ಪೊಲೀಸ್ ಸ್ಟೇಷನ್ಲಿ ಕೂಡ ಹೋಗಿ ಬಂದಿಯಾಗಿದ್ದೆ. ಆದರೂ ದೇವರ ನನ್ನ ಪರವಾಗಿಯೇ ನಿಂತರು. ಅದು ಆಮೇಲೆ ಅರ್ಥ ಆಯಿತು, ಈಗಲೂ ಕೂಡ ಅರ್ಥ ಆಗ್ತಲೇ ಇದೆ. ಆದರೆ ಅವರಿಗೆ ಎಂತೆಂಥ ಆಗಿನ ಕಾಲದಲ್ಲಿ ಅಂತಂತ ಐಶ್ವರ್ಯವಂತರು ಬಹಳ ಶಿಕ್ಷೆಯನ್ನು ಅನುಭವಿಸಿದರು. ದೇವರು ನನ್ನ ಪರವಾಗಿ ನಿಂತರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ದೇವರು ನನ್ನ ಪರವಾಗಿ ನಿಂತು ನನಗೆ ವಿಶೇಷವಾದ ದರ್ಶನವನ್ನು ಕೊಟ್ಟು ಇವತ್ತು ನಡೆಸಿದ್ದಾರೆ, ಈಗಲೂ ನಡೆಸುವವರೇ ಆಗಿದ್ದಾರೆ. ಇದು ನಮ್ಮ ಜೀವಿತದಲ್ಲಿ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಏನು ಮಾಡಿದೆ, ನನ್ನ ಮೂಲಕ ಇದನ್ನು ಕೇಳುವಂಥ ನಿಮಗೂ, ದೇವರಲ್ಲಿ ಸಂಪೂರ್ಣ ನಂಬಿಕೆಡುವರಾದ ನಿಮಗೂ ಕೂಡ ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ಆಗ ಬಿರುಗಾಳಿಯೊಳಗಿಂದ ದೇವರು ಯೋಬನೊಂದಿಗೆ ಮಾತನಾಡಿದರು. ಏನು ಮಾತನಾಡಿದರು ಓದೋಣ. ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ವಿರೋಧಿಗಳು ಅವರಿಗೆ ಜ್ಞಾನ ಎಲ್ಲ, ಅಜ್ಞಾನದ ಮಾತುಗಳಿಂದ ನಿನ್ನನ್ನು ಮಂಕು ಮಾಡಿ ಸೋಲಿಸಬೇಕು ಅಂತೇಳಿ ಯೋಚನೆ ಮಾಡಿದ್ರು. ಆದರೆ ಇವನು ಯಾರಪ್ಪ? ಖಂಡಿತವಾಗಿ ಸಾಧ್ಯ ಇಲ್ಲ. ದೇವರು ಎಲ್ಲವನ್ನ ಗಮನಿಸ್ತಲೇ ಇದ್ರು. ವಿರೋಧಿಗಳನ್ನು ಕೂಡ ಯೋಬನ ಹತ್ರ ಕಳಿಸಿದವರು ಯಾರು? ದೇವರೇ ಆಗಿದ್ದಾರೆ. ಕಾರಣ ಅವರು ಲೋಕದ ಜನರು, ದೇವರ ವಿರೋಧಿಗಳು, ಅಜ್ಞಾನದವರು, ಮಂಕರು, ದುಷ್ಟರು, ಕೆಟ್ಟವರು. ಆದರೆ ಅವರಿಗೆ ದೇವರ ಮಾತನ್ನ ತಿಳಿಸ್ಲಿಕ್ಕೆ ಯೋಬನನ್ನು ಆರಿಸಿಕೊಂಡ್ರು. ಅದಕ್ಕೆ ಯೋಬನಿಗೆ ಇಂತಹ ಪರಿಸ್ಥಿತಿ ಬಂತು. ಇಂಥವನಿಂದ ನೀವು ಬುದ್ಧಿ ಕಲಿಬೇಕು, ಇಂಥವನು ಈ ರೀತಿಯಲ್ಲಿ ನಮಗೆ ಬುದ್ಧಿವಾದ ಹೇಳ್ತಾನಲ್ಲ ಅಂತೇಳಿ ಅವರಿಗೆ ದೇವರ ಮಾತು ಕೇಳಬೇಕು. ಅದಕ್ಕೋಸ್ಕರ ಯೋಬನನ್ನು ದೇವರು ಆ ರೀತಿ ನಡೆಸಿಕೊಂಡು ಬಂದರು. ಅದು ನಮ್ಮ ಜೀವಿತಕ್ಕೂ ಕೂಡ ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನನಗೂ ಯಾವುದೇ ಆಸ್ತಿ ಪಾಸ್ತಿ ಮನೆ ಅಂತಸ್ತು, ಯಾರು ಸಂಸಾರಸ್ಥರು ಕುಟುಂಬಸ್ಥರು ಯಾರು ಇಲ್ಲದಿದ್ದರೂ ದೇವರು ಇವತ್ತು 31 ವರ್ಷದಿಂದ ಈ ಕಡೆಗೆ ಕರ್ನಾಟಕದ ನಾನಾ ಕಡೆಗೂ, ಸ್ವಲ್ಪ ದೂರ ಕೇರಳಕ್ಕೂ ಹೋಗಿ, ಆಂಧ್ರದಲ್ಲಿ ಕೂಡ ಸ್ವಲ್ಪ ಕಡೆಗೆ ಹೋಗಿ ದೇವರ ಪರವಾಗಿ ಸಾಕ್ಷಿ ಕೊಟ್ಟು ಇವತ್ತು ನಾನು ಕೂಡ ಒಂದು ಹಿಂದೆ ಹೇಳಿದ್ದೇನೆ, ಕೇವಲ ಒಂದು ಜನತಾ ಮನೆಯಲ್ಲಿ ಜೀವಿಸುವವನಾಗಿದ್ದೇನೆ. ಆದರೂ ಅಲ್ಲಿ ನನಗೆ ಬೇಕಾದ ಎಲ್ಲ ಸೌಕರ್ಯವನ್ನ ದೇವರು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ, ಇತರರ ಮುಖಾಂತರ ಕೊಡಿಸ್ತಾ ಇದ್ದಾರೆ. ಆದರೆ ನನ್ನದೆಂಬುದು ಯಾವುದು ಇಲ್ಲ. ಅಲ್ಲಿ ಈಗಿರುವ ಸ್ಥಳದಲ್ಲಿ ಕೂಡ ಬಹಳ ವಿರೋಧಿಗಳು. ಆದರೆ ದೇವರು ನನಗೆ ಜಯವನ್ನು ಉಂಟು ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಿಗೆ ತಕ್ಕಾದ ಸಮಯದಲ್ಲಿ ಉತ್ತರ ಕೊಡಬೇಕು, ಹೇಗೆ ಪ್ರಶ್ನೆ ಮಾಡಬೇಕು, ಏನು ಮಾತನಾಡಬೇಕೆಂಬುದಾಗಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ಹಾಗೆ ನೋಡಿ, 2ನೇ ವಚನದಲ್ಲಿ 38:2 ನೋಡುವಾಗ, ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರೋ? ಖಂಡಿತವಾಗಿ ವಿರೋಧಿಗಳಿಗೆ ಜಯ ಇಲ್ಲವೇ ಇಲ್ಲ. ಇದರ ಅರ್ಥ. 3ನೇ ವಚನ, ಶೂರನಂತೆ ನಡುಕಟ್ಟಿಕೋ, ನಾನು ಪ್ರಶ್ನೆ ಮಾಡುವನು, ನೀನೇ ನನಗೆ ಉಪದೇಶಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶೂರನಂತೆ ನಡುಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ನೋಡಿ, ದೇವರಲ್ಲಿ ಏನು ಹೇಳ್ತಾರೆ? ನೀನು ಗಟ್ಟಿಯಾಗಿರು, ಖಂಡಿತವಾಗಿಯೂ ಹೆದರಬೇಡ. ಶೂರನಂತೆ ನಡುಕಟ್ಟಿಕೋ. ಈಗ ಉದಾಹರಣೆಗೆ ನಾವು ಒಂದು ಕೆಲಸವನ್ನು ಮಾಡುವಾಗ ಸೊಂಟ ನೋವು ಆದರೆ ಅನೇಕರು ಸೊಂಟಕ್ಕೆ ಬಿಗಿಯಾದ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ಕೆಲಸ ಮಾಡೋರಾಗಿದ್ದಾರೆ. ಇಲ್ಲದ್ರೆ ಕೆಲಸ ಮಾಡಿ ಬಗ್ಗಿ ಎದ್ದು ನಮ್ಮ ಶರೀರದ ಪೂರ್ತಿ ಭಾರ ಎಲ್ಲಿ ಬೀಳ್ತದೆ, ಸೊಂಟ ಬಲ ಇಲ್ಲದೆ ಹೋದರೆ ನಡೆಯೋಕ್ಕೂ ಆಗೋದಿಲ್ಲ, ಯಾವುದಕ್ಕೂ ಆಗೋದಿಲ್ಲ, ಕೂತಲ್ಲೇ ಆಗ್ಬಿಡ್ತಾರೆ. ಅದಕ್ಕೆ ಬಟ್ಟೆ ನೋವಾದಾಗ ಯಾವ ರೀತಿ ಬಟ್ಟೆಯನ್ನು ಕಟ್ಟಿಕೊಳ್ತೀವಿ ಹಾಗೆ ನೀನು ಗಟ್ಟಿ ಶೂರನಂತೆ ನಡುಕಟ್ಟಿ ಅಂದರೆ ಧೈರ್ಯವಾಗಿರು, ಹೆದರಬೇಡ. ನಾನು ಪ್ರಶ್ನೆ ಮಾಡ್ತೇನೆ, ನೀನೇ ನನಗೆ ಉಪದೇಶಿಸು. ದೇವರ ಹತ್ರ ನಾನು ನಿನಗೆ ಪ್ರಶ್ನೆ ಮಾಡ್ತೇನೆ, ನೀನೇ ನನಗೆ ಉಪದೇಶ ಮಾಡಪ್ಪ ಅಂತ. ಯಾಕೆಂದರೆ ಎಷ್ಟೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಯೋಬನು ಹಿಂದೆಗೆಯಲಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ವಿರುದ್ಧವಾಗಿ ಮಾತನಾಡಲಿಲ್ಲ, ಬದಲಾಗಿ ದೇವರ ಪರವಾಗಿ ಮಾತನಾಡಿದ. ದೇವರ ನಮಗೆ ಸ್ತೋತ್ರ. ಅದಕ್ಕೆ ದೇವರ ಯೋಬನ ಹತ್ರ ಹೇಳ್ತಾರೆ, ನೀನೇ ನನಗೆ ಉಪದೇಶ ಮಾಡಪ್ಪ ಅಂದರೆ ಈ ಯೋಬನ ಒಂದು ಧೈರ್ಯ, ಮೆಚ್ಚುಗೆ, ಜ್ಞಾನದಲ್ಲಿ ದೇವರು ಹೇಳಿಕೊಟ್ಟ ಹಾಗೆ ಇವನು ನಡೆದುಕೊಂಡಿದ್ದರಿಂದ ದೇವರಿಗೆ ಯೋಬನ ಮೇಲೆ ಬಹಳ ಪ್ರೀತಿಯಾಯಿತು. ಹಾಗೆ ಇವತ್ತು ನಾವು ಕೂಡ ಇಂತಹ ಕಷ್ಟ ಸಂಕಟ ದುಃಖಗಳು ಬಂದು ಸಾಕ್ಷಿಯಾಗಿ ಬೋಧಕರನ್ನಾಗಿ ನಾವು ನಡೆಸುವಾಗ ವಿರೋಧಿಗಳಿಂದ ಹೀಗೆ ಬಂದರೂ ಕೂಡ ನಡುಕಟ್ಟಿಕೊಂಡು ಇರಬೇಕು. ಸತ್ತರೆ ಸಾಯಲಿ, ಪ್ರಾಮಾಣಿಕನಾಗಿ ನಾನು ಸಾಯ್ತೇನೆ, ಅನ್ಯಾಯ ದಗ ಮೋಸ ಮಾಡೋದಿಲ್ಲ ಅಂತೇಳಿ ಧೈರ್ಯವಾಗಿ ನಿಲ್ಲಬೇಕು. ಆಗ ದೇವರಿಗೆ ಅಂಥವರ ಮೇಲೆ ಬಹಳ ಪ್ರೀತಿ ಎಂಬುದಾಗಿ ನಾವು ಇದನ್ನು ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ,
ನಾನು ಲೋಕಕ್ಕೆ ಆಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ದೇವರ ನಮಗೆ ಸ್ತೋತ್ರ. ನೋಡಪ್ಪ, ಯೋಬನಿಗೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀನು ನನಗೆ ಈಗ ಉಪದೇಶ ಮಾಡು, ನಾನು ಪ್ರಶ್ನೆ ಮಾಡ್ತೇನೆ, ನನಗೆ ನೀನೇ ಉಪದೇಶ ಮಾಡು ಅಂದರೆ ಉತ್ತರ ಕೊಡಬೇಕು. ನಾನು ಇಡೀ ಸರ್ವವನ್ನು ಲೋಕಕ್ಕೆ ಆಸ್ತಿವಾರವನ್ನು ಅಂದರೆ ಇಡೀ ಸರ್ವವನ್ನು ಸೃಷ್ಟಿ ಮಾಡಿದಾಗ ನೀನಿದ್ದೀಯೋ? ಇಲ್ಲ. ಆಗ ಸರ್ವವನ್ನು ಸೃಷ್ಟಿ ಮಾಡಿದಾಗ ಯಾರಾದರೂ ಇದ್ದೀರಾ ದೇವರೊಂದಿಗೆ? ಯಾರು ಇಲ್ಲ. 6 ದಿವಸದಲ್ಲಿ ದಿವಸಕ್ಕೆ ಒಂದೊಂದು ಕೆಲಸದಂತೆ ಎರಡೆರಡು ಕೆಲಸದಂತೆ ಮಾಡಿ 6 ದಿವಸದಲ್ಲಿ ಸರ್ವವನ್ನ ದೇವರು ಸೃಷ್ಟಿ ಮಾಡಿದ್ರು. ಇದು ಬೈಬಲಲ್ಲಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಸಂಪೂರ್ಣವಾಗಿ ಓದುವಾಗ ಅಲ್ಲಿ ನಮಗೆ ಅರ್ಥವಾಗ್ತದೆ. ನೀನು ಎಲ್ಲಿದ್ದೆಪ್ಪ? ಇಲ್ಲ. ಕಾರಣ ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿ ಅವರಿಗೆ ಮಕ್ಕಳ ವರವನ್ನು ಕೊಟ್ಟು ಆ ಸಂತಾನದಲ್ಲಿ ಯೋಬ ಹುಟ್ಟಿದ. ಇವತ್ತು ಪ್ರತಿಯೊಂದು ಮನುಷ್ಯರು ಹಾಗೆ ಆಗಿದ್ದೇವೆ. ಹಾಗೆ ದೇವರು ಸೃಷ್ಟಿ ಮಾಡುವಾಗ ನಾವಿದ್ವೋ? ಇಲ್ಲ. ಅದಕ್ಕೆ ದೇವರು ಯೋಬನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಲೋಕಕ್ಕೆ ಆಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನಾವು ಯಾರಾದ್ರೂ ಇದ್ದೀಯೋ? ಇಲ್ಲ. ದೇವರೇ ನಮಗೆಲ್ಲವನ್ನ ಕೊಟ್ಟು ಜ್ಞಾನ ಕೊಟ್ಟು ಪಡಿಸ್ತಾ ನಡೆಸ್ತಾ ಇರುವಂತದ್ದು. ದೇವರು ನಮಗೆ ಸ್ತೋತ್ರ. ನೀನು ಜ್ಞಾನಿಯಾಗಿದ್ದರೆ ಹೇಳು ಅಂತೇಳಿ. ಅಂದರೆ ಸರ್ವವನ್ನು ಸೃಷ್ಟಿ ಮಾಡಿದ್ದು ಗೊತ್ತಿಲ್ಲ, ಆದರೆ ನಾನು ಸರ್ವ ಕೆಲಸವು ಕೂಡ ನೀನು ಜ್ಞಾನಿಯಾಗಿದ್ದರೆ ನನಗೆ ಹೇಳು. ದೇವರು ಯೋಬನಿಗೆ ಹೇಳ್ತಾ ಇದ್ದಾರೆ, ನನಗಿಂತಲೂ ನೀನು ಜ್ಞಾನಿಯಾಗಿದ್ದರೆ ಹೇಳಪ್ಪ, ಸರ್ವವನ್ನು ಸೃಷ್ಟಿ ಮಾಡುವಾಗ ನೀನು ಎಲ್ಲಿದ್ದೆ ಅಂತ. ಆದರೆ ದೇವರು ಇವತ್ತು ಯೋಬನಿಗಿಂತಲೂ ವಿಶೇಷವಾದ ಜ್ಞಾನವನ್ನು ಈಗಲೂ ದೇವರಿಗೆ ಯಾರಿಗೆ ಬೇಕು ಅಂತವರಿಗೆ ದೇವರು ಕೊಟ್ಟವರಾಗಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಹಾಗೆ ಇವತ್ತು ನಾವು ಸರ್ವವನ್ನು ಸೃಷ್ಟಿ ಮಾಡಿದಾಗ ನಾವು ಎಲ್ಲಿದ್ದೆವು? ನಾವು ಆದಾಮನ ಸಂತತಿಯವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಾಮನ ಸಂತತಿ. ಆದರೆ ದೇವರು ಈಗ ನಮಗೆ ಪಡಿಸುತ್ತಲೇ ಇದ್ದಾರೆ. ನಾವು ಕೂಡ ಆಗ ಇರಲಿಲ್ಲ. ಇದು ದೇವರು ನಮ್ಮ ಮೇಲೆ ಇಟ್ಟಿರುವ ಒಂದು ಪ್ರೀತಿ. ಅದನ್ನೇ ಯೋಬನಿಗೆ ದೇವರು ಪ್ರಶ್ನೆ ಮಾಡಿದ್ರು. ಆದರೆ ಯೋಬ ಆ ಮಾತನ್ನು ಹೇಳಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 5, ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರೂ ನೀನೇ ಬಲ್ಲೆ, ಅದರ ಮೇಲೆ ನೂಲು ಹಿಡಿದವರು ಯಾರು? ನೋಡಿ, ದೇವರು ಮತ್ತೆ ಯೋಬನ ಹೇಳ್ತಾರೆ, ದೇವರು ಇಡೀ ಭೂಲೋಕ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಎತ್ತರ ಇದೆ, ಎಷ್ಟು ಆಳ ಇದೆ, ಎಲ್ಲವನ್ನು ಯಾರು ಗೊತ್ತು ಮಾಡಿದ್ರಪ್ಪ? ನೀನೇ ಬಲ್ಲೆ, ನಿನಗೆ ಗೊತ್ತಿದೆಯಲ್ಲ ಹೇಳು ಅಂತೇಳಿ. ಖಂಡಿತವಾಗಿ ಯೋಬನಿಗೆ ಗೊತ್ತಿತ್ತಾ? ಇಲ್ಲ. ಮನುಷ್ಯರಿಗೆ ಯಾರಿಗೂ ಗೊತ್ತಿಲ್ಲ. ಅದರ ಮೇಲೆ ನೂಲು ಹಿಡಿದವರು ಯಾರು? ಅಳತೆ ಮಾಡಿದರು. ಉದಾಹರಣೆಗೆ ಇವತ್ತೊಂದು ಸರ್ವೆಯವರು ಭೂಮಿಯನ್ನ ಅಳತೆ ಮಾಡ್ತಾರೆ. ಅವರಲ್ಲಿ ಚೈನ್ ಇದೆ, ಅದರ ಮೂಲಕ ಇಷ್ಟು ಎಕರೆ ಇದೆ, ಇಷ್ಟು ಕುಂಟೆ ಇದೆ, ಇಷ್ಟು ಸೆನ್ಸ್ ಇದೆ ಅಂತ ಅವ್ರು ಅಳತೆ ಮಾಡ್ಬೋದು. ಅಥವಾ ಇವತ್ತು ಒಂದು ಟೈಲರ್ ಬಟ್ಟೆಯನ್ನು ಹೊಲಿಯುವಾಗ ಟೇಪ್ ಹಿಡ್ಕೊಂಡು ಅದು ಹೇಗೆ ಬೇಕು ಅಂತೇಳಿ ಪ್ರತಿಯೊಂದನ್ನು ಅಳತೆ ಮಾಡ್ತಾರೆ. ಒಂದು ಮನೆ ಕಟ್ಟುವಾಗಲೂ ಕೂಡ ಅದಕ್ಕೆ ಅಳತೆ ಮಾಡಿಕೊಂಡು ನೂಲು ಹಿಡಿದು, ಹಗ್ಗ ಹಿಡಿದು, ಟೇಪ್ ಹಿಡಿದು ಅಳತೆ ಮಾಡಿಕೊಂಡು ಮಾಡ್ತಾರೆ. ಆದರೆ ಇಡೀ ಭೂಮಿಯನ್ನು ನೂಲು ಹಿಡಿದು ಅಳತೆ ಮಾಡಿದವರು ಯಾರಪ್ಪ ಅಂತ ಕೇಳ್ತಾರೆ ಯೋಬನೇ. ಅದು ಕಾರಣ ದೇವರಾಗಿದ್ದ. ನೀನು ಮಾಡಿದ್ಯಾ? ಇಲ್ಲ. ಆಗ ನಿನ್ನನ್ನು ಸೃಷ್ಟಿ ಮಾಡಿ ನಿನ್ನನ್ನು ಈ ಮಟ್ಟಕ್ಕೆ ನಡೆಸ್ತಾ ಇರುವುದು ನಾನೇ ಅಂತೇಳಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಸಂದೇಶವನ್ನು ನನ್ನ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇವರು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ತಿಳಿದು ನಿಮ್ಮಿಂದ ಆಶೀರ್ವಾದ ಹೊಂದಲು, ನಿಮ್ಮ ಮೇಲೆ ಸರಿಯಾದ ನಂಬಿಕೆ ಇಡಲು ಬೇಕಾದಂತ ಜ್ಞಾನವನ್ನು ಅವರಿಗೂ ಕೂಡ ಅನುಗ್ರಹಿಸಿರಿ, ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ಹೇರಳವಾಗಿಯೂ ಎಲ್ಲ ರೀತಿಯಲ್ಲಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರನ್ನು ತಿಳಿದುಕೊಳ್ಳುವಂತೆ ಆಶೀರ್ವಾದವಾಗಲಿ. ನಿಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಲು ಕೂಡ ದೇವರು ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮೆಲ್ಲರನ್ನು ನಡೆಸಲಿ.